ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಚೇತನ್ ಎಂ.ಕೆ. ಜೆ.ಜೆ.ಎಂ ಅಕಾಡೆಮಿಯಲ್ಲಿ ಸೈನ್ಸ್ನ ಟೀಚ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಜೆ.ಜೆ.ಎಂ ಅಕಾಡೆಮಿಯ ಬ್ರಾಂಚ್ ಬಂದು ಬೆಂಗಳೂರು ವಿಜಯನಗರದಲ್ಲೂ ಕೂಡ ಇದೆ, ಹಾಗೆ ಬೆಳ್ಳೂರು ಕ್ರಾಸಲ್ಲೂ ಕೂಡ ಇದೆ. ಈಗಾಗಲೇ ವೆಕೇಶನ್ಸ್ ಕ್ಲಾಸಸ್ಗಳೆಲ್ಲ ಸ್ಟಾರ್ಟ್ ಆಗಿದೆ. ಬೆಳ್ಳೂರು ಕ್ರಾಸಲ್ಲಿ 20ರಿಂದ 25 ಜನ ಮಕ್ಕಳು ಬರ್ತಾ ಇದ್ದಾರೆ. ಸೊ ಇಂಟ್ರೆಸ್ಟ್ ಇರೋ ಬೆಳ್ಳೂರು ಕ್ರಾಸಲ್ಲೂ ಕೂಡ ಈ ವಿಡಿಯೋ ರೀಚ್ ಆದವರು ಬಂದು ಅಡ್ಮಿಷನ್ ಆಗಿ ಇಯರ್ ಬ್ಯಾಚಸ್ ಸ್ಟಾರ್ಟ್ ಆಗಿದೆ, ನಡೀತಾ ಇದೆ. ಸೊ ಈ ಬೆಂಗಳೂರಲ್ಲೂ ಕೂಡ ನಡೀತಾ ಇದೆ, ಇಲ್ಲೂ ಕೂಡ ವಿಜಯನಗರದಲ್ಲಿ ನೀವು ಕೂಡ ಬಂದು ಅಡ್ಮಿಷನ್ ಆಗ್ಬೋದು. ಮತ್ತೆ ಇನ್ನೊಂದು ಪ್ಲಾನ್ ಏನು ಅಂತಂದ್ರೆ ಇದೆ, 2025 ಮಾರ್ಚಿಂದ ನಮ್ಮ ಸಮ್ಮರ್ ವೆಕೇಶನ್ ಸ್ಟಾರ್ಟ್ ಆಗ್ತಾ ಇದೆ. ಬೆಳ್ಳೂರು ಕ್ರಾಸಲ್ಲೂ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಅಂಡ್ ಆಲ್ಸೋ ವಿಜಯನಗರದಲ್ಲೂ ಕೂಡ. ನಿಮ್ಗೆ ಎಲ್ಲಿ ನಿಯರ್ ಬೈ ಎಲ್ಲಿದೆ ನೀವು ಬಂದು ಅಡ್ಮಿಷನ್ ಆಗ್ಬೋದು. ಮತ್ತೆ ಇನ್ನು ನೆಕ್ಸ್ಟ್ ಆನ್ಲೈನ್ ಕ್ಲಾಸಸ್ ಅಲ್ಲಿ ಪ್ರತಿಯೊಂದು ಚಾಪ್ಟರ್ ಅಲ್ಗಳು, ಈವನ್ ಬಯಾಲಜಿ ಆಗಿರ್ಬೋದು, ಫಿಸಿಕ್ಸ್ ಅಂಡ್ ಕೆಮಿಸ್ಟ್ರಿ ಪಾರ್ಟ್ ವೈಸ್ ನಾವು ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಸೊ ಇನ್ ಡೀಟೇಲ್ಡ್ ಆಗಿ ನಿಮಗೆ ಮೋರ್ ವಿಡಿಯೋಸ್ ಬೇಕು ಅಂದ್ರೆ ಜಸ್ಟ್ 299ಗೆ ಸಬ್ಸ್ಕ್ರಿಪ್ಷನ್ ಇದೆ. ಸಬ್ಸ್ಕ್ರೈಬ್ ಆಗಿಬಿಟ್ಟು ನೀವು ಕ್ಲಾಸಸ್ಗಳನ್ನ ಕಂಪ್ಲೀಟ್ ಕ್ಲಾಸಸ್ ಕೇಳ್ಬೋದು. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಮೀನ್ಸ್ ಪ್ಲೀಸ್ ಫೀಲ್ ಫ್ರೀ ಟು ಆಸ್ಕ್. ಸೊ ನಿಮ್ಮ ಕಮೆಂಟ್ ಸೆಕ್ಷನ್ ಓಪನ್ ಇರುತ್ತೆ, ಯು ಕ್ಯಾನ್ ಕಮೆಂಟ್ ಯುವರ್ ಡೌಟ್ಸ್. ಅಂಡ್ ಆಲ್ಸೋ ನೀವು ಇಫ್ ಇನ್ ಕೇಸ್ ಕಮೆಂಟ್ ಮಾಡಕ್ ಆಗಿಲ್ಲ ಅಂತ ಅಂದ್ರೆ ನಮ್ದು ನಂಬರ್ ಏನಿದೆ, ಯು ಕ್ಯಾನ್ ಕಾಲ್ ಫಾರ್ ದಟ್ ನಂಬರ್. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ಅ ಲೆಸನ್ ಲೈಫ್ ಪ್ರೊಸೆಸ್. ಮೊದಲನೇ ಚಾಪ್ಟರ್ ಲೈಫ್ ಪ್ರೊಸೆಸ್. ನಿಮ್ಗಾಗಲೇ ಗೊತ್ತಿದೆ, ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಅಲ್ಲಿ ಮಾರ್ಕ್ಸ್ನ ಡಿವೈಡ್ ಮಾಡಿದ್ರೆ ವೆಯ್ಟೇಜಸ್ ಬಂದು 28 to 30 ಮಾರ್ಕ್ಸ್ ನಿಮಗೆ ಬಯಾಲಜಿನ ಇರುತ್ತೆ. ಸೊ ಇನ್ ದ್ಯಾಟ್ ಲೈಫ್ ಪ್ರೊಸೆಸ್ ಅಲ್ಲಿ ನಿಮಗೆ ಲೈಫ್ ಪ್ರೊಸೆಸ್ ಅಲ್ಲಿ ನಿಮಗೆ ವೆಯ್ಟೇಜ್ ಬಂದ್ಬಿಟ್ಟು 6 ಮಾರ್ಕ್ಸ್ ಇರುತ್ತೆ. 6 ಮಾರ್ಕ್ಸ್ನ ನೀವು ಈಸಿಯಾಗಿ ಲೈಫ್ ಪ್ರೊಸೆಸ್ ಅಲ್ಲಿ ಸ್ಕೋರ್ ಮಾಡ್ಬೋದು. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ಅ ಲೈಫ್ ಪ್ರೊಸೆಸ್. ಬಯಾಲಜಿನಲ್ಲಿ ಮೊದಲನೇ ಚಾಪ್ಟರ್ ಬಂದು ಲೈಫ್ ಪ್ರೊಸೆಸ್ ಇರುತ್ತೆ. ಸೊ ಲೈಫ್ ಪ್ರೊಸೆಸ್ ಅಂದ್ರೆ ಏನು? ಕ್ರಿಯೆಗಳು, ಜೀವನ ಕ್ರಿಯೆಗಳು. ಆಯ್ತಾ? ಯಾವೆಲ್ಲ ಕ್ರಿಯೆಗಳು ನಮ್ಮ ಜೀವನವನ್ನ ನಡೆಸಲಿಕ್ಕೆ ಅಥವಾ ಜೀವನವನ್ನ ಮುಂದೆ ತಗೊಂಡು ಹೋಗ್ಲಿಕ್ಕೆ ನಮಗೆ ಬಯಾಲಜಿಕಲಿ ಯಾವ್ಯಾವ ಪ್ರೋಸೆಸ್ಗಳು ಅತ್ಯಂತ ಅಗತ್ಯವಿರುತ್ತೆ, ಯಾವ್ಯಾವ ಅಗತ್ಯವಿರುವಂಥದ್ದು ತಿಳಿತಾ ಹೋಗ್ತೀವಿ ಇಲ್ಲಿ ನಾವು. ಲೈಫ್ ಪ್ರೊಸೆಸ್ ಅಲ್ಲಿ ನಮಗೆ ಮೇನ್ ಲೈಫ್ ಅಂದ್ರೆ ಏನು, ಲೈಫ್ ಸ್ಪ್ಯಾನ್ ಅಂದ್ರೆ ಏನು, ಒಂದು ಆರ್ಗ್ಯಾನಿಸಮ್ ಏನು ಹುಟ್ಟುತ್ತೆ, ದ ಟೈಮ್ ಡ್ಯೂರೇಷನ್ ಬಿಟ್ವೀನ್ ದ ಬರ್ತ್ ಅಂಡ್ ಡೆತ್ ಆಫ್ ಎನ್ ಆರ್ಗ್ಯಾನಿಸಮ್ ನಾವು ಲೈಫ್ ಸ್ಪ್ಯಾನ್ ಅಂತ ಕರಿತೀವಿ. ಆ ಲೈಫ್ ಸ್ಪ್ಯಾನ್ ಅಲ್ಲಿ ಏನೇನೆಲ್ಲ ಆಗುತ್ತಲ್ಲ, ದಟ್ ಏನೇನ್ ಪ್ರೋಸೆಸ್ಗಳು ಎಲ್ಲ ಆಗುತ್ತೆ, ದಟ್ ಈಸ್ ಕಾಲ್ಡ್ ಲೈಫ್ ಪ್ರೊಸೆಸ್. ಸೊ ಒಂದು ಬರ್ತಿಂದ ಒಂದು ಡೆತ್ನ ಅಟೈನ್ ಮಾಡೋ ಅಷ್ಟರಲ್ಲಿ ಆ ಮಿಡಿಯೇಟರಿ ಫೇಸ್ ಏನಿದೆ, ಇಂಟರ್ಮಿಡಿಯೇಟರಿ ಫೇಸ್ ಏನಿದೆ ಫ್ರಮ್ ಬರ್ತ್ ಟು ಡೆತ್, ದಟ್ ಏನೇನೆಲ್ಲ ಪ್ರೋಸೆಸ್ ಆಗುತ್ತೆ, ದಟ್ ಆರ್ ಆಲ್ ಕಾಲ್ಡ್ ಎಸ್ ದ ಲೈಫ್ ಪ್ರೊಸೆಸಸ್. ಸೊ ದಿಸ್ ಇದ್ರ ಮೂಲಕ ನಮಗೆ ಗೊತ್ತಾಗ್ತಾ ಇದೆ ಲೈಫ್ ಪ್ರೊಸೆಸ್ ಆರ್ ದ ಹೆಲ್ಪ್ಫುಲ್ ಆರ್ ದ ಇಂಪಾರ್ಟೆಂಟ್ ಥಿಂಗ್ಸ್ ಟು ಲೀಡ್ ದ ಲೈಫ್. ಒಂದು ಲೈಫ್ನ ಮುಂದೆ ತಗೊಂಡು ಹೋಗ್ಲಿಕ್ಕೆ ಲೈಫ್ ಪ್ರೊಸೆಸ್ ಅತ್ಯವಶ್ಯಕ. ಸೊ ಅದಕ್ಕೂ ಮುಂಚೆ ಲೈಫ್ ಸ್ಪ್ಯಾನ್ ಮತ್ತೆ ಲೈಫ್ ಎಕ್ಸಿಬಿಟ್ ಮಾಡೋದು ಓನ್ಲಿ ಲಿವಿಂಗ್ ಆರ್ಗ್ಯಾನಿಸಮ್ಸ್ಗೆ ಲೈಫ್ ಇರುತ್ತೆ. ಸೊ ಹಾಗಾದ್ರೆ ನಮ್ಮ ಎನ್ವಿರಾನ್ಮೆಂಟ್ ಅಲ್ಲಿ ಕೇವಲ ಲಿವಿಂಗ್ ಆರ್ಗ್ಯಾನಿಸಮ್ ಮಾತ್ರ ಇರೋದಾ? ನೆವರ್. ನಮ್ಮ ಎನ್ವಿರಾನ್ಮೆಂಟ್ ಅಲ್ಲಿ ನಮಗೆ ಬೋತ್ ಬಯೋಟಿಕ್ ಅಂಡ್ ಅಬಯೋಟಿಕ್ ಫ್ಯಾಕ್ಟರ್ಸ್ ಇದೆ. ಸೊ ಹೌದಲ್ವಾ? ಲಿವಿಂಗ್ ಆರ್ಗ್ಯಾನಿಸಮ್ ಮತ್ತೆ ನಾನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ನ ಕೆಟಗರೈಸ್ ಮಾಡಬೇಕು ನಾವು. ಸೊ ಆನ್ ವಿಚ್ ಬೇಸಿಸ್ ಯು ವಿಲ್ ಕೆಟಗರೈಸ್ ದ ಲಿವಿಂಗ್ ಅಂಡ್ ನಾನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಕ್ವಶನ್ ಕೇಳಿದ್ದಾರೆ. ಸೊ ಆನ್ ವಾಟ್ ಕ್ರೈಟೀರಿಯಾ ಯು ವಿಲ್ ಡಿಸೈಡ್ ದಟ್ ವೆದರ್ ಸಮಥಿಂಗ್ ಇಸ್ ಅಲೈವ್ ಆರ್ ನಾಟ್, ಯಾವ್ದು ಆರ್ಗ್ಯಾನಿಸಮ್ ಅದು ಅಲೈವ್ ಇದೆಯೋ ಇಲ್ವೋ ಅಂತ ಯಾವುದರ ಆಧಾರದ ಮೇಲೆ ನೀವು ಸೆಗ್ರಿಗೇಟ್ ಮಾಡ್ತೀರಾ. ಸೊ ಮೊದಲನೇ ಪಾಯಿಂಟ್ ಏನು? ಸೊ ಮೊದಲನೇ ಪಾಯಿಂಟ್ ಬಂದು ಮೂಮೆಂಟ್. ಸೊ ಇದು ಆರ್ಗ್ಯಾನಿಸಮ್ ಮೂಮೆಂಟ್ ನ ಎಕ್ಸಿಬಿಟ್ ಮಾಡ್ತಿದೆ ಅಂತ ಅಂದ್ರೆ ಇಟ್ ಈಸ್ ಲಿವಿಂಗ್ ಆರ್ಗ್ಯಾನಿಸಮ್. ನಿಮಗೆ ಡೌಟ್ ಬರ್ಬೋದು, ಓನ್ಲಿ ಲಿವಿಂಗ್ ಆರ್ಗ್ಯಾನಿಸಮ್ ಎಕ್ಸಿಬಿಟ್ ಮೂಮೆಂಟಾ? ಹಾಗಾದ್ರೆ ಫಾರ್ ಎಕ್ಸಾಂಪಲ್ ಈಗ ಏನ್ ನಾನು ಪೆನ್ನ ಇಟ್ಕೊಂಡಿದ್ದೀನಿ, ಇವನ್ ದಟ್ ಪೆನ್ ಈಸ್ ಆಲ್ಸೋ ಎಕ್ಸಿಬಿಟಿಂಗ್ ದ ಮೂಮೆಂಟ್. ಸೊ ಹಾಗಾದ್ರೆ ಪೆನ್ನು ಕೂಡ ಲಿವಿಂಗ್ ಆರ್ಗ್ಯಾನಿಸಮ್ ನಾ? ಹೌದಲ್ವಾ? ಸೊ ನೋ, ಪೆನ್ ಇಸ್ ನಾಟ್ ಎ ಲಿವಿಂಗ್ ಆರ್ಗ್ಯಾನಿಸಮ್ ಬಿಕಾಸ್ ಇಲ್ಲಿ ಏನ್ ಮೂಮೆಂಟ್ ಎಕ್ಸಿಬಿಟ್ ಆಗ್ತಿದೆ, ಇಟ್ ಈಸ್ ನಾಟ್ ಎಕ್ಸಿಬಿಟಿಂಗ್ ದ ಮೂಮೆಂಟ್ ಬೈ ಇಟ್ಸ್ ಓನ್. ಅದರ ಸ್ವಂತ ಶಕ್ತಿಯಿಂದ ಅದು ಮೂಮೆಂಟ್ನ ಗ್ರೋತ್ನ ಎಕ್ಸಿಬಿಟ್ ಮಾಡ್ತಿಲ್ಲ. ಇಟ್ ಈಸ್ ಎಕ್ಸಿಬಿಟಿಂಗ್ ದ ಮೂಮೆಂಟ್ ವಿತ್ ದ ಹೆಲ್ಪ್ ಆಫ್ ಎಕ್ಸ್ಟರ್ನಲ್ ಫೋರ್ಸ್. Who is the external force here? Who is the external force applying? Who is going to apply? So I am going to apply the external force on this pen. So it is exhibiting the movement. It is dependent on me. ಹೌದಲ್ವಾ? ನನ್ನ ಮೇಲೆ ಅವಲಂಬಿತವಾಗಿದೆ ಈ ಪೆನ್. ಹಾಗಾಗಿ ಯಾವ ಒಂದು ಆರ್ಗ್ಯಾನಿಸಮ್ ಎಕ್ಸಿಬಿಟ್ ದ ಮೂಮೆಂಟ್ ಬೈ ಇಟ್ಸ್ ಓನ್ without taking any help of external force, only that
a movement is known as that movement is considered for the living organism deciding criteria. ಆ ಒಂದು ಕ್ರೈಟೀರಿಯಾ ನಾವು ಲಿವಿಂಗ್ ಆರ್ಗ್ಯಾನಿಸಮ್ ಬದುಕಿದೆಯೋ ಇಲ್ವೋ ಅಂತ ನಾವು ಅನಲೈಸ್ ಮಾಡೋಕ್ಕೆ ಬಳಸ್ತೀವಿ. ಮೊದಲೊಂದು ಮೂಮೆಂಟ್. ನೆಕ್ಸ್ಟ್ ಬ್ರೀತಿಂಗ್ ಹೇಳ್ಬೋದಾ? ಎಸ್, ವಿ ಕ್ಯಾನ್ ಸೇ ಬ್ರೀತಿಂಗ್. ಸೊ ಏನು ಬ್ರೀತಿಂಗ್ ಈಗ ಒಂದು ಇನ್ಹೇಲ್ ಆಗಿರ್ಬೋದು, ಎಕ್ಸೇಲ್ ಆಗಿರ್ಬೋದು, ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಮ್ಯಾಂಡೇಟರಿನ. ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಆಗಬೇಕಾ ಲಿವಿಂಗ್ ಆರ್ಗ್ಯಾನಿಸಮ್ಸ್? ಹೌದು, ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಇರಬೇಕು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಮೇಲೆ. ಸೊ ಇನ್ ನಾನ್ ಲಿವಿಂಗ್ ಆರ್ಗ್ಯಾನಿಸಮ್ ವಿ ಕೆನಾಟ್ ಸಿ ದ ಬ್ರೀತಿಂಗ್ ಪ್ರೋಸೆಸ್. ಹೌದಲ್ವಾ? ಇಟ್ ಈಸ್ ಎಸೆನ್ಷಿಯಲ್ ಫಾರ್ ದ ಲೈಫ್ ಪ್ರೋಸೆಸಸ್. ನೆಕ್ಸ್ಟ್ ಕಂಟಿನ್ಯೂ ಜನರೇಷನ್ ಕಂಟಿನ್ಯೂ ಮಾಡಿ. ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂದ್ರೆ ಇವತ್ತು ನಾವು ಎವಲ್ಯೂಷನ್ ಆಗಿ ಹ್ಯೂಮನ್ ಬೀಯಿಂಗ್ಸ್ ಆಗಿರ್ಬೋದು, ಅದರ್ ಸ್ಪೀಶೀಸ್ ಆಗಿರ್ಬೋದು, ಎವಾಲ್ವ್ ಆಗಿ ಇವತ್ತು ನಾವು ಹ್ಯೂಮನ್ ಬೀಯಿಂಗ್ಸ್ ಆಗಿದ್ದೀವಿ. ಫ್ರಮ್ ಹೋಮೋಸೆಪಿಯನ್ಸ್ ನಾವು ಏನಿದ್ದೀವಿ, ಫ್ರಮ್ ಮಂಕೀಸ್ ಇಂದ ಇವ್ಯಾಲ್ಯೂಯೇಟ್ ಆಗಿ ನಾವು ಎವಲ್ಯೂಷನ್ ಆಗಿ ಸೊ ಈ ಸ್ಟೇಜಲ್ಲಿ ಇದ್ದೀವಿ. ಸೊ ಇದಕ್ಕೆಲ್ಲ ಕಾರಣ ಏನು? ರೀಪ್ರೊಡಕ್ಷನ್ ಅಲ್ವಾ? ನೆಕ್ಸ್ಟ್ ಜನರೇಷನ್ ಕಂಟಿನ್ಯೂ ಆಗಿರೋದು ಬಿಕಾಸ್ ಆಫ್ reproduction. So definitely reproduction is one of the criteria to decide whether the living organism is alive or not. So these are the three criteria. ಇನ್ನು ಮೂರು criteria: growth ಆಗಿರ್ಬೋದು, ಮೆಟಬಾಲಿಸಮ್ ಆಗಿರ್ಬೋದು. ಸೊ these are all the different criteria ಅಲ್ವಾ? ಗ್ರೋತ್ ಕ್ಯಾನ್ ಬಿ ಓನ್ಲಿ ಎಕ್ಸಿಬಿಟೆಡ್ ಇನ್ ಟರ್ಮ್ಸ್ ಆಫ್ ನಮಗೆ ಲಿವಿಂಗ್ ಆರ್ಗ್ಯಾನಿಸಮ್ ಮಾತ್ರ ಗ್ರೋತ್ನ ಎಕ್ಸಿಬಿಟ್ ಮಾಡಕ್ಕೆ ಸಾಧ್ಯ. ಸೊ ಲೆಟ್ ಅಸ್ ಗೆಟ್ ಇನ್ ಟು ದ ಡಿಫ್ರೆಂಟ್ ಟೈಪ್ಸ್ ಆಫ್ ಲೈಫ್ ಪ್ರೋಸೆಸ್. ನಿಮ್ಗೆ ಆಗಲೇ ಗೊತ್ತಾಗಿದೆ ಇವಾಗ. ಸೊ ಯಾವ ಆಧಾರದ ಮೇಲೆ ನಾವು ಲಿವಿಂಗ್ ಆರ್ಗ್ಯಾನಿಸಮ್ ಅನ್ನ ಅನಲೈಸ್ ಮಾಡಿ ಅದು ಬದುಕಿದೆ ಅಂತ ಹೇಳಿ ಕಂಡುಹಿಡಿಯೋದು? ಬಿಕಾಸ್ ಆಫ್ ದೀಸ್ ಕ್ರೈಟೀರಿಯಾಸ್. ಓಕೆ, ಸೊ ಈ ಕ್ರೈಟೀರಿಯಾಸ್ ಆದ್ಮೇಲೆ ನೆಕ್ಸ್ಟ್ ಲೆಟ್ ಅಸ್ ಸ್ಟಾರ್ಟ್ಸ್ ವಿತ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರೋಸೆಸಸ್. ಅಂದ್ರೆ ಲೈಫ್ ಪ್ರೋಸೆಸ್ಗಳು ಯಾವ್ಯಾವ್ದಿದೆ? ಸೊ ಆಕ್ಚುಯಲ್ ಸಿಲೆಬಸ್ಗೆ ಎಂಟರ್ ಆಗೋಣ. ಸೊ ಫಸ್ಟ್ ಲೈಫ್ ಪ್ರೋಸೆಸ್ ಇಸ್ ವಾಟ್? ನ್ಯೂಟ್ರಿಷನ್. ಸೊ ಫಸ್ಟ್ ಲೆಟ್ ಅಸ್ ಲಿಸ್ಟ್ ಆಲ್ ದ 4 processes na list ಮಾಡೋಣ. ಆಮೇಲೆ ಒಂದೊಂದಿನೇ ಲೆಟ್ ಅಸ್ ಡಿಸ್ಕಸ್ ವಿತ್ ಡೀಟೇಲ್. ಸೊ ಸೆಕೆಂಡ್ ಒನ್ ಇಸ್ ರೆಸ್ಪಿರೇಷನ್. ಥರ್ಡ್ ಒನ್ ಇಸ್ ಟ್ರಾನ್ಸ್ಪೋರ್ಟೇಷನ್ and the last one will be the excretion. So these are the 4 life processes. So ಮೊದಲನೇದು ಬಂದು ನ್ಯೂಟ್ರಿಷನ್. ಸೊ ಫಸ್ಟ್ ಒನ್ ಈಸ್ ನ್ಯೂಟ್ರಿಷನ್. ಓಕೆ, ದ ಫಸ್ಟ್ ಒನ್ ಈಸ್ ನ್ಯೂಟ್ರಿಷನ್ ಅಂತ ಹೇಳ್ಬೋದು. ಸೊ ವಾಟ್ ಈಸ್ ನ್ಯೂಟ್ರಿಷನ್? ನ್ಯೂಟ್ರಿಷನ್ ಅಂದ್ರೆ ಏನು? ಮೊದಲನೇ ಲೈಫ್ ಪ್ರೊಸೆಸ್ ಅಲ್ಲಿ ನ್ಯೂಟ್ರಿಷನ್ ಅಂದ್ರೆ ಏನು ಕ್ವಶನ್ ಕೇಳಿದರೆ. ವಾಟ್ ಈಸ್ ನ್ಯೂಟ್ರಿಷನ್? ಲಿಸ್ಟ್ ಇಟ್ಸ್ ಟೈಪ್ಸ್ ಅಂಡ್ ಡಿಫೈನ್ ಇಟ್ಸ್ ಟೈಪ್ಸ್ ಅಂತ. ಹೌದಲ್ವಾ? ಸೊ ವಾಟ್ ಈಸ್ ನ್ಯೂಟ್ರಿಷನ್? ನ್ಯೂಟ್ರಿಷನ್ ಅಂದ್ರೆ ಏನು? ದ ಪ್ರಾಪರ್ ಯುಟಿಲೈಸೇಷನ್ ಆಫ್ ದ ಅವೈಲಬಲ್ ನ್ಯೂಟ್ರಿಯೆಂಟ್ಸ್ ಇನ್ ದ ಫುಡ್ ಬೈ ದಿ ಆರ್ಗ್ಯಾನಿಸಮ್. ಏನು ನ್ಯೂಟ್ರಿಷನ್ ಅಂತ ಅಂದ್ರೆ, ಈಗ ನಾವು ಲಿವಿಂಗ್ ಆರ್ಗ್ಯಾನಿಸಮ್ ಹೌದಲ್ವಾ, ನಾವು ಲೈಫ್ನ ಲೀಡ್ ಮಾಡಬೇಕು ಆರ್ಗ್ಯಾನಿಸಮ್ ಅಂತ ಅಂದ್ರೆ ವಾಟ್ ಆರ್ ಆಲ್ ದ ಬೇಸಿಕ್ ಎಸೆನ್ಷಿಯಲ್ ರಿಕ್ವೈರ್ಮೆಂಟ್ಸ್? ಯಾವುದು ನಮಗೆ ಬೇಸಿಕ್ ಆಗಿ ಏನು ಬೇಕು? ಒಂದು ಲಿವಿಂಗ್ ಆರ್ಗ್ಯಾನಿಸಮ್ ತನ್ನ ಲೈಫ್ನ ಲೀಡ್ ಮಾಡಬೇಕು ಅಂದ್ರೆ ಬೇಸಿಕಲಿ ನಮಗೆ ಬೇಕಾಗಿರೋದು ಫುಡ್, ಆಕ್ಸಿಜನ್, ವಾಟರ್, ಶೆಲ್ಟರ್. ಸೊ ಹೌದಲ್ವಾ? ಸೊ ದಿಸ್ ಆರ್ ದ ಬೇಸಿಕ್ ನೀಡ್ಸ್. ಒಂದು ಲಿವಿಂಗ್ ಆರ್ಗ್ಯಾನಿಸಮ್ ತನ್ನ ಜೀವನವನ್ನ ಯಾವುದೇ ಕೊರತೆ ಇಲ್ಲ ಅಂದ್ರೆ, ಬೇಸಿಕಲಿ ನಾನು ಹೇಳ್ತಿರೋದು ನೆಕ್ಸ್ಟ್ ಲೆವೆಲ್ ಸೆಕೆಂಡರಿ ಬೇಡ, ಪ್ರೈಮರಿಯಾಗಿ ಬೇಸಿಕ್ ಆಗಿ ಒಂದು ಜೀವನವನ್ನ ನಡೆಸಕ್ಕೆ ಅಂಶಗಳು ಬೇಕಾಗಿರುವಂಥದ್ದು ಫುಡ್, ಆಕ್ಸಿಜನ್, ವಾಟರ್ ಅಂಡ್ ಶೆಲ್ಟರ್. ಹೌದಲ್ವಾ? ಸೊ ಫುಡ್ ಎಲ್ಲಿಂದ ಸಿಗುತ್ತೆ ನಮಗೆ? ಎನ್ವಿರಾನ್ಮೆಂಟ್ ಇಂದ ಸಿಗುತ್ತೆ. ಹೌದಲ್ವಾ? ಎನ್ವಿರಾನ್ಮೆಂಟ್ ಇಂದ ಫುಡ್ ನ ಲಿವಿಂಗ್ ಆರ್ಗ್ಯಾನಿಸಮ್ ಇಂಟೇಕ್ ಮಾಡಬೇಕು. ಸೊ ಆ ಇಂಟೇಕ್ ಮಾಡಿದಾಗ ಏನಕ್ಕೋಸ್ಕರ ಫುಡ್ ಬೇಕು? ಆ ಫುಡ್ ಅಲ್ಲಿರೋ ಅಂತ ಫುಡ್ ನ ಯಾಕೆ ತಗೋತಾ ಇದ್ದೀವಿ ಅಂದ್ರೆ ಅದರಲ್ಲಿರೋ ಅಂತ ನ್ಯೂಟ್ರಿಯೆಂಟ್ಸ್ ನ ಅಬ್ಸರ್ವ್ ಮಾಡುತ್ತೆ ನಮ್ಮ ಬಾಡಿ. ಸೊ ನಮ್ಮ ಬಾಡಿಯಲ್ಲಿ ಒಂದೊಂದು ಪಾರ್ಟ್ಸ್ಗೂ ಕೂಡ ಒಂದೊಂದು ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಇಂದ ಅದರದೇ ಆದಂತಹ ಗ್ರೋತ್ ಆಗಿರ್ಬೋದು, ಮೆಟಬಾಲಿಸಮ್ ಆಗಿರ್ಬೋದು ಡಿಪೆಂಡ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಬಾಡಿಯ ಮೆಟಬಾಲಿಸಮ್ ಆಗಿರ್ಬೋದು, ಬಾಡಿಯ ಗ್ರೋತ್ಗೋಸ್ಕರ ನಮಗೆ ಫುಡ್ ಬೇಕು. ಸೊ ಏನು ನ್ಯೂಟ್ರಿಷನ್ ಅಂತ ಅಂದ್ರೆ ಪ್ರಾಪರ್ ಡೆಫಿನೇಷನ್. ನ್ಯೂಟ್ರಿಷನ್, ಸೊ ಫುಡ್ ಅಲ್ಲಿ ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಸೊ ವಾಟ್ ಆರ್ ಆಲ್ ದ ನ್ಯೂಟ್ರಿಯೆಂಟ್ಸ್? ಯಾವ್ಯಾವುದು? ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಫ್ಯಾಟ್ಸ್ ಆಗಿರ್ಬೋದು, ನೆಕ್ಸ್ಟ್ ಕಾರ್ಬೋಹೈಡ್ರೇಟ್, ಫ್ಯಾಟು, ವಿಟಮಿನ್ಸ್, ಪ್ರೋಟೀನ್ಸ್. ಸೊ ದೀಸ್ ಆರ್ ಆಲ್ ದ ಡಿಫರೆಂಟ್ ಟೈಪ್ಸ್ ಆಫ್ ನ್ಯೂಟ್ರಿಯೆಂಟ್ಸ್. ಸೊ ಈ ನ್ಯೂಟ್ರಿಯೆಂಟ್ಸ್ ನ ಫುಡ್ ಅಲ್ಲಿ ಇರೋ ನ್ಯೂಟ್ರಿಯೆಂಟ್ಸ್ ನ ನಮ್ಮ ಬಾಡಿ ಏನ್ ಮಾಡುತ್ತೆ? ಅಬ್ಸರ್ವ್ ಮಾಡಿಕೊಂಡು ತನ್ನ ಮೆಟಬಾಲಿಸಮ್ಗೆ ಯೂಸ್ ಮಾಡ್ಕೊಳ್ಳುತ್ತೆ. ಫರ್ದರ್ ಆ ಫುಡ್ ಏನೇನೆಲ್ಲ ಆಗುತ್ತೆ ನಮ್ಮ ಬಾಡಿ ಒಳಗಡೆ ಅಂತ ನೆಕ್ಸ್ಟ್ ಸೆಷನ್ ತಿಳ್ಕೊಳ್ತಾ ಹೋಗೋಣ. ಸೊ ಮೊದಲು ಪ್ರಾಪರ್ ಡೆಫಿನೇಷನ್ ನ್ಯೂಟ್ರಿಷನ್ಗೆ ಏನು? ದ ಪ್ರಾಪರ್ ಯುಟಿಲೈಸೇಷನ್ ಆಫ್ ದ
the proper utilization of available nutrients in the ಫುಡ್ ಅಲ್ಲಿ ಇರುವಂತಹ ನ್ಯೂಟ್ರಿಯೆಂಟ್ಸ್ನ ಸರಿಯಾದ ರೀತಿಯಲ್ಲಿ ಸದುಪಯೋಗವನ್ನು ಪಡಿಸ್ಕೊಳ್ಳೋದನ್ನ ನಾವು ಪೋಷಣೆ ಅಂತ ಕನ್ನಡದಲ್ಲಿ ಹೇಳ್ತೀವಿ, ನಾವು ಇಂಗ್ಲೀಷಲ್ಲಿ ನ್ಯೂಟ್ರಿಷನ್ ಅಂತ ಹೇಳಿ ಕರಿತೀವಿ. ಸೊ ಇದು ನ್ಯೂಟ್ರಿಷನ್ ಆದರೆ ನಮಗೆ ನ್ಯೂಟ್ರಿಷನ್ ಅಲ್ಲಿ 2 ಟೈಪ್ಸ್ ಆಫ್ ನ್ಯೂಟ್ರಿಷನ್ ಇದೆ. ನಮಗೆ ನ್ಯೂಟ್ರಿಷನ್ ಅರ್ಥ ಆಗಿರ್ಬೋದು ಅನ್ಕೋತೀನಿ ಡೆಫಿನೇಷನ್. 2 ಟೈಪ್ಸ್ ಆಫ್ ನ್ಯೂಟ್ರಿಷನ್. ಈಗ ಫಾರ್ ಎಕ್ಸಾಂಪಲ್ ಇವಾಗ ಎಗ್ನ ಕನ್ಸ್ಯೂಮ್ ಮಾಡ್ತೀವಿ ಅಂದ್ರೆ ಎಗ್ಗಲ್ಲಿ ಇರುವಂತಹ ನ್ಯೂಟ್ರಿಯೆಂಟ್ ಯಾವುದು? ಪ್ರೋಟೀನ್ ಇದೆ. ಆ ಪ್ರೋಟೀನ್ ನಮ್ಮ ದೇಹ ಸರಿಯಾದ ರೀತಿಯಲ್ಲಿ ಸದುಪಯೋಗವನ್ನ ಬಳಕೆಯನ್ನ ಪಡಿಸ್ಕೋಬೇಕು. ಪ್ರೋಟೀನ್ ಇಸ್ ಹೆಲ್ಪ್ಫುಲ್ ಫಾರ್ ಮಸಲ್ ಬಿಲ್ಡಿಂಗ್, ಹೌದಲ್ವಾ? ಸೊ ಮಸಲ್ ಬಿಲ್ಡಿಂಗ್ ಅಲ್ಲಿ ಸಹಾಯವಾದ್ರೆ ಅಲ್ಲಿ ಸರಿಯಾದ 100% ನ್ಯೂಟ್ರಿಷನ್ ನಮ್ಮ ಬಾಡಿಗೆ ಪೋಷಣೆ ದೊರಕ್ತಾ ಇದೆ ಅಂತ ಅರ್ಥ. ಸೊ ಹಾಗಾಗಿ ಫುಡ್ ಅಲ್ಲಿ ಇರುವಂತಹ ನ್ಯೂಟ್ರಿಯೆಂಟ್ಸ್ ಅಂಶಗಳನ್ನ, ಪೌಷ್ಟಿಕಾಂಶಗಳನ್ನ ನಮ್ಮ ದೇಹ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳೋದನ್ನ ನಾವು ನ್ಯೂಟ್ರಿಷನ್ ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತಾ? ಆ ನ್ಯೂಟ್ರಿಷನ್ ಅಲ್ಲಿ ನಮಗೆ 2 ಟೈಪ್ಸ್ ಇದೆ. ಮೊದಲನೇದು ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಅಂಡ್ ಹೆಟಿರೋಟ್ರೋಪಿಕ್ ನ್ಯೂಟ್ರಿಷನ್. ಸೊ ಆಟೋಟ್ರೋಪಿಕ್ ಅಂಡ್ ಹೆಟಿರೋಟ್ರೋಪಿಕ್ ನ್ಯೂಟ್ರಿಷನ್. ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಅಂದ್ರೆ ಏನು? ಸೊ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನೀವು, ಆಟೋಟ್ರೋಪಿಕ್ ನ್ಯೂಟ್ರಿಷನ್. ಓಕೆ, ಈಗ ನಿಮಗೆ ಇಲ್ಲಿ ವರ್ಡ್ ಅಲ್ಲಿ ಏನು ಡೆಫಿನೇಷನ್ ಕೊಟ್ಟಿದ್ದಾರೆ, ಈ ವರ್ಡ್ ಅಲ್ಲಿ ನಿಮಗೆ ಅರ್ಥ ಆಗೋಗ್ಬಿಡುತ್ತೆ. ಆಟೋಟ್ರೋಪಿಕ್ ನ್ಯೂಟ್ರಿಷನ್. ಸೊ ಆಟೋ ಮೀನ್ಸ್ ವಾಟ್? ಆಟೋ ಅಂದ್ರೆ ಸೆಲ್ಫ್, ಸ್ವತಃ, ಸೆಲ್ಫ್ ಹೌದಲ್ವಾ? ಟ್ರೋಪಿಕ್ ನ್ಯೂಟ್ರಿಷನ್. ಸೊ ಯಾವ ಆರ್ಗಾನಿಸಮ್? ದ ಆರ್ಗಾನಿಸಮ್ ವಿಚ್ ವಿಲ್ ಪ್ರಿಪೇರ್ ದೇಯರ್ ಓನ್ ಫುಡ್. ಯಾವ ಆರ್ಗಾನಿಸಮ್ ಯಾರ ಮೇಲೂ ಡಿಪೆಂಡ್ ಆಗದೇನೆ ವಿಚ್ ವಿಲ್ ಪ್ರಿಪೇರ್ ಇಟ್ಸ್ ಓನ್ ಫುಡ್ ಬೈ ಇಟ್ ಸೆಲ್ಫ್. ಅದರ ಒಂದು ಮೆಟಬಾಲಿಸಮ್ ಅಥವಾ ಅದರ ಒಂದು ಗ್ರೋತ್ಗೆ ಸ್ವತಃ ಅದೇ ನಮ್ಮ ಎನ್ವಿರಾನ್ಮೆಂಟಲ್ ಇರುವಂತಹ ಫ್ಯಾಕ್ಟರ್ಸ್ನ ಯೂಸ್ ಮಾಡಿಕೊಂಡು ಅದ್ರ ಫುಡ್ನ ಅದೇ ಪ್ರಿಪೇರ್ ಮಾಡಿಕೊಂಡ್ರೆ ವಿ ವಿಲ್ ಕಾಲ್ ಇಟ್ ಆಸ್ ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಅಂತ ಹೇಳಿ ಕರಿತೀವಿ. ಸಿಂಪಲ್. The organism which will prepare its own food with the help of the environmental factors is called as autotrophic nutrition. It will not depend upon any other organism for their nutrition. ಹೌದಾ? ಅದರ ಫುಡ್ನ ಅದೇ ಪ್ರಿಪೇರ್ ಮಾಡ್ಕೊಳ್ಳೋದು, ದಟ್ ಈಸ್ ಕಾಲ್ಡ್ ಆಟೋಟ್ರೋಪಿಕ್ ನ್ಯೂಟ್ರಿಷನ್. ಸೊ ಬೆಟರ್ ಎಕ್ಸಾಂಪಲ್ ಯಾವುದು ಆಟೋಟ್ರೋಪಿಕ್ ನ್ಯೂಟ್ರಿಷನ್ಗೆ? ಸೊ ಬೆಟರ್ ಎಕ್ಸಾಂಪಲ್ ಈಸ್ ಫೋಟೋಸಿಂಥಸಿಸ್. ಸೊ ತುಂಬಾ ಇಂಪಾರ್ಟೆಂಟ್ ಕ್ವೆಶನ್, ಫೋಟೋಸಿಂಥಸಿಸ್. ವಾಟ್ ಈಸ್ ಆಟೋಟ್ರೋಪಿಕ್ ನ್ಯೂಟ್ರಿಷನ್? ಎಕ್ಸ್ಪ್ಲೈನ್ ವಿತ್ ಎಕ್ಸಾಂಪಲ್ ಆರ್ ಎಕ್ಸ್ಪ್ಲೈನ್ ದ ಫೋಟೋಸಿಂಥಸಿಸ್ ಕೇಳಿದ್ದಾರೆ. ಸೊ ಫೋಟೋಸಿಂಥಸಿಸ್ ನ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಅದಕ್ಕೂ ಮುಂಚೆ ನ್ಯೂಟ್ರಿಷನ್ ಇವಾಗ ಹೇಳಿದೆ, ಆಟೋಟ್ರೋಪಿಕ್ ನ್ಯೂಟ್ರಿಷನ್ಗೆ ಫೋಟೋಸಿಂಥಸಿಸ್. ಇದು ಎಲ್ಲಾಗುತ್ತೆ ಫೋಟೋಸಿಂಥಸಿಸ್ ಇನ್ ಗ್ರೀನ್ ಪ್ಲಾಂಟ್ಸ್ ಅಂತ ಹೇಳಿ ಬರೀಬೇಕು. ಯಾಕೆ ಗ್ರೀನ್ ಪ್ಲಾಂಟ್ಸ್ ನ ಮೆನ್ಷನ್ ಮಾಡ್ತಾ ಇದ್ದೀನಿ ನಾನು ಅಂತ ಅಂದ್ರೆ, ಬಿಕಾಸ್ ಫೋಟೋಸಿಂಥಸಿಸ್ ಆಗಬೇಕು ಅಂದ್ರೆ ದೇರ್ ಶುಡ್ ಬಿ ಪ್ರೆಸೆನ್ಸ್ ಆಫ್ ದ ಗ್ರೀನ್ ಪಿಗ್ಮೆಂಟ್ ಕಾಲ್ಡ್ ಕ್ಲೋರೋಫಿಲ್ ಇರಲೇಬೇಕು. ಹಾಗಾಗಿ ಫೋಟೋಸಿಂಥಸಿಸ್ ಕ್ಯಾನ್ ಬಿ ಅಬ್ಸರ್ವ್ಡ್ ಇನ್ ಓನ್ಲಿ ದ ಗ್ರೀನ್ ಪ್ಲಾಂಟ್ಸ್. ಸೊ ಇದು ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಆಯ್ತು. ಸೊ ಹೆಟಿರೋಟ್ರೋಪಿಕ್ ನ್ಯೂಟ್ರಿಷನ್ ಡೆಫಿನೇಷನ್ ನ ಹೇಳೋದಾದ್ರೆ, ಹೆಟಿರೋಟ್ರೋಪಿಕ್ ಅಂದ್ರೆ ಏನು? ಈಗಾಗಲೇ ಇದು ಏನು ಆಪೋಸಿಟ್? ಡೆಡ್ ಆಪೋಸಿಟ್. ಹೆಟಿರೋ ಮೀನ್ಸ್ ಡಿಫ್ರೆಂಟ್. ಸೊ ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಹೆಟಿರೋಟ್ರೋಪಿಕ್ ಅಂದ್ರೆ ಡಿಫ್ರೆಂಟ್ ಅಂತ ಹೇಳಿ. ಸೊ ದ ಆರ್ಗಾನಿಸಮ್ ವಿಚ್ ವಿಲ್ ಪ್ರಿಪೇರ್ ಅಲ್ಲಿ ಆಟೋಟ್ರೋಪಿಕಲ್ ಏನಾದ್ರು ಓದಿದ್ವಿ ನಾವು, ದ ಆರ್ಗಾನಿಸಮ್ ವಿಚ್ ವಿಲ್ ಪ್ರಿಪೇರ್ ದೇಯರ್ ಓನ್ ಫುಡ್ ಫಾರ್ ದೇರ್ ನ್ಯೂಟ್ರಿಷನ್ ಅಂತ ಹೇಳಿದ್ವಿ. ಬಟ್ ಇಲ್ಲಿ ದೀಸ್ ಆರ್ಗಾನಿಸಮ್ ವಿಲ್ ನಾಟ್ ಪ್ರಿಪೇರ್ ದೇಯರ್ ಓನ್ ಫುಡ್ ಬಿಕಾಸ್ ದೇ ಆರ್ ನಾಟ್ ಹ್ಯಾವಿಂಗ್ ಎ ಕೆಪಬಿಲಿಟಿ ಟು ಪ್ರಿಪೇರ್ ದ ಫುಡ್, ಬಿಕಾಸ್ ದೇ ಆರ್ ನಾಟ್ ಹ್ಯಾವಿಂಗ್ ಎ ಪ್ರೆಸೆನ್ಸ್ ಆಫ್ ಕ್ಲೋರೋಫಿಲ್ ಆಗಿರ್ಬೋದು, ಮತ್ತೆ ಅದರಲ್ಲಿ ಏನು ಮೆಕ್ಯಾನಿಸಮ್ ಇರುತ್ತೆ, ಬಾಡಿ ಸ್ಟ್ರಕ್ಚರ್ ಇರುತ್ತೆ, ಇಟ್ ಈಸ್ ನಾಟ್ ಹ್ಯಾವಿಂಗ್. ಸೊ ಇದೇನ್ ಮಾಡುತ್ತೆ, ಇನ್ಸ್ಟೆಡ್ ಆಫ್ ಪ್ರಿಪೇರಿಂಗ್ ಇಟ್ಸ್ ಓನ್ ಫುಡ್ ಇಟ್ ಈಸ್ ಡಿಪೆಂಡೆಂಟ್ ಆನ್ ಅದರ್ ಆಟೋಟ್ರೋಪ್ಸ್ ಅಥವಾ ಅದರ್ ಲಿವಿಂಗ್ ಆರ್ಗಾನಿಸಮ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫಾರ್ ಇಟ್ಸ್ ನ್ಯೂಟ್ರಿಷನ್. ಫಾರ್ ಎಕ್ಸಾಂಪಲ್, ದ ಬೆಸ್ಟ್ ಎಕ್ಸಾಂಪಲ್ ಇಸ್ ಹ್ಯೂಮನ್ ಬೀಂಗ್ಸ್. ಆ ಸೆಲ್ಫ್ ನಾವುಗಳು ಏನ್ ಮಾಡ್ತೀವಿ, ನಾವು ಸ್ವಂತ ಸನ್ಲೈಟ್ ಯೂಸ್ ಮಾಡಿಕೊಂಡು ಕ್ಲೋರೋಫಿಲ್ ನ ಸಹಾಯದಿಂದ ನಮ್ಮ ಫುಡ್ ನ ನಾವು ಪ್ರಿಪೇರ್ ಮಾಡ್ಕೊಳ್ಳಲ್ಲ. ಇನ್ಸ್ಟೆಡ್ ನಾವು ಏನ್ ಮಾಡಿರ್ತೀವಿ, ಆಟೋಟ್ರೋಪ್. ಫಾರ್ ಎಕ್ಸಾಂಪಲ್ ವೆಜಿಟೇಬಲ್ಸ್, ಫ್ರೂಟ್ಸ್, ಮಟನ್, ಮೀಟ್ ಇದೆಲ್ಲ ಅಲ್ವಾ. ಸೊ ಇದೆಲ್ಲ ಏನು ಸ್ವಂತ ಫುಡ್ ಅಲ್ವಾ, ಆಟೋಟ್ರೋಪ್ಸ್ ಮೇಲೆ ಡಿಪೆಂಡ್ ಆಗಿದ್ದೀವಿ ನಾವು ಫುಡ್ ಕನ್ಸಂಪ್ಷನ್ಗೋಸ್ಕರ. ನಮ್ಮ ನ್ಯೂಟ್ರಿಷನ್ ತಗೋತಾ ಇದೀವಿ ಬಿಕಾಸ್ ಆಫ್ ವೆಜಿಟೇಬಲ್ಸ್, ಫ್ರೂಟ್ಸ್. ಸೊ ಇದರಿಂದ ನಾವು ನ್ಯೂಟ್ರಿಷನ್ ತಗೋತಾ ಇದೀವಿ, ಅದೆಲ್ಲ ಆಟೋಟ್ರೋಪ್ಸ್ಗಳು. ನಾವು ಅದ್ರ ಮೇಲೆ ಡಿಪೆಂಡೆಂಟ್ ಆಗಿದ್ದೀವಿ. ಸೊ ಏನ್ ಡಿಫ್ರೆನ್ಸ್ ಅಂದ್ರೆ, ಆಟೋಟ್ರೋಪ್ಸ್ ಪ್ರಿಪೇರ್ ದೇರ್ ಓನ್ ಫುಡ್ ವಿತೌಟ್ ಎನಿ ಹೆಲ್ಪ್. ಸೊ ಅಂದ್ರೆ ಹೆಲ್ಪ್ ಅಂದ್ರೆ ಫ್ಯಾಕ್ಟರ್ಸ್ ಸಹಾಯ ತಗೊಳುತ್ತೆ, ಅಂದ್ರೆ ಡಿಪೆಂಡ್ ಆಗಲ್ಲ ಬೇರೆ ಆರ್ಗಾನಿಸಮ್ ಮೇಲೆ. ಅದೇ ಹೆಟಿರೋಟ್ರೋಪ್ಸ್ ಆದ ನಾವುಗಳೇನ್ ಮಾಡ್ತೀವಿ, ಆಟೋಟ್ರೋಪ್ಸ್ ಮೇಲೆ ಡಿಪೆಂಡ್ ಆಗಿ ಅವುಗಳನ್ನ ಕನ್ಸ್ಯೂಮ್ ಮಾಡಿ
ಅದರಲ್ಲಿರೋ ನ್ಯೂಟ್ರಿಷನ್ಸ್ನ ನಾವು ಅಬ್ಸರ್ವ್ ಮಾಡ್ತಾ ಹೋಗ್ತೀವಿ. ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಡಿಫ್ರೆನ್ಸ್ ಕೂಡ ಕೇಳಿದ್ದಾರೆ. ಲಿಸ್ಟ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಆಟೋಟ್ರೋಪಿಕ್ ಅಂಡ್ ಹೆಟರೋಟ್ರೋಪಿಕ್. ಏನೇನು ಬರೀಬಹುದು? ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಅಲ್ಲಿ ದೀಸ್ ಆರ್ ದ ಆರ್ಗನ್ಸಮ್ ವಿಚ್ ಪ್ರಿಪೇರ್ ದ ಫುಡ್ ದೆಮ್ಸೆಲ್ಸ್. ಇಲ್ಲಿ ಏನ್ ಮಾಡುತ್ತೆ? ದೇ ವಿಲ್ ನಾಟ್ ಪ್ರಿಪೇರ್ ದೇಯರ್ ಓನ್ ಫುಡ್, ಇಲ್ಲಿ ಪ್ರಿಪೇರ್ ದೇಯರ್ ಓನ್ ಫುಡ್. ನೆಕ್ಸ್ಟ್ ಫಾರ್ ಎಕ್ಸಾಂಪಲ್, ದೇ ಆರ್ ಇಂಡಿಪೆಂಡೆಂಟ್. ಆಟೋಟ್ರೋಪ್ಸ್ ಆರ್ ಇಂಡಿಪೆಂಡೆಂಟ್ ವೇರ್ ಹೆಟರೋಟ್ರೋಪ್ಸ್ ಆರ್ ಡಿಪೆಂಡೆಂಟ್ ಆನ್ ಅದರ್ ಆರ್ಗ್ಯಾನಿಸಮ್ಸ್. ಹೌದಲ್ವಾ? ನೆಕ್ಸ್ಟ್ ಎಕ್ಸಾಂಪಲ್, ನೆಕ್ಸ್ಟ್ ಆಟೋಟ್ರೋಪಿಕ್ ಫೋಟೋಸಿಂಥಸಿಸ್ ಬರಿಬಹುದು. ಇದಕ್ಕೆ ಏನ್ ಬರಿಬಹುದು? ಹ್ಯೂಮನ್ ಬೀಂಗ್ಸ್, ನ್ಯೂಟ್ರಿಷನ್ ಇನ್ ಹ್ಯೂಮನ್ ಬೀಂಗ್ಸ್ ಬರೀ ಆರಾಮಾಗಿ ನಿಮಗೆ 3 ಮಾರ್ಕ್ಸ್. 4 ಡಿಫರೆನ್ಸಸ್ ಲಿಸ್ಟ್ ಮಾಡಿದ್ರೆ 3 ಮಾರ್ಕ್ಸ್ ಸಿಗುತ್ತೆ. ಸೊ ಈಗ ನಾವು ಡೀಟೇಲ್ ಆಗಿ ಆಟೋಟ್ರೋಪಿಕ್ ಹೆಟರೋಟ್ರೋಪಿಕ್ ನ್ಯೂಟ್ರಿಷನ್ ಸೈಡ್ ಅಲ್ಲಿ ಇಡಿ. ನೆಕ್ಸ್ಟ್ ಡೀಟೇಲ್ ಆಗಿ ವಿಲ್ ಸ್ಟಡಿ ಅಬೌಟ್ ದ ಆಟೋಟ್ರೋಪಿಕ್ ನ್ಯೂಟ್ರಿಷನ್. ನನಗಾಗಲೇ ಗೊತ್ತಾಗಿರ್ಬೋದು ನಿಮಗೆ ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಅಂದ್ರೆ ಏನು ಅಂತ ಹೇಳಿ. Autotrophic nutrition and the nutrition in which the organism prepare their own food. ಹೌದಲ್ವಾ? ಇಟ್ ಈಸ್ ಕಾಲ್ಡ್ ಎಸ್ ಆಟೋಟ್ರೋಪಿಕ್ ನ್ಯೂಟ್ರಿಷನ್. ಸೊ ನಾನು ಎಕ್ಸಾಂಪಲ್ ಆಗ್ಲೇ ಹೇಳಿದಾಗೆ ವಿಚ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್? ಫೋಟೋಸಿಂಥಸಿಸ್. ನ್ಯೂಟ್ರಿಷನ್ ತುಂಬಾ ದೊಡ್ಡ ಪಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಆಗುತ್ತೆ. ಸೊ ಫೋಟೋಸಿಂಥಸಿಸ್, ವಾಟ್ ಈಸ್ ಫೋಟೋಸಿಂಥಸಿಸ್? ಡೆಫಿನೇಷನ್ ಮುಖಾಂತರ ಇಲ್ಲಿ ನಾವು ಇದು ವರ್ಡಿಂಗ್ಸ್ ಮುಖಾಂತರ ಅರ್ಥ ಮಾಡ್ಕೊಳ್ಳೋದಾದ್ರೆ, ಫೋಟೋ ಮೀನ್ಸ್ ಲೈಟ್, ಸಿಂಥಸಿಸ್ ಮೀನ್ಸ್ ಡಿವಿಷನ್ ಅಂತ ಹೇಳ್ಬೋದು. ಡಿವಿಷನ್ ಅಥವಾ ಡೈಜೆಷನ್, ಡಿವೈಡ್ ಮಾಡು, ಕಾಂಪ್ಲೆಕ್ಸ್ ಇರೋದನ್ನ ಪ್ರಿಪೇರ್ ಅಂತ ಹೇಳ್ಬೋದು, ಪ್ರಿಪೇರಿಂಗ್. ಅಥವಾ ಸಿಂಪ್ಲಿಫಿಕೇಶನ್, ಕಾಂಪ್ಲೆಕ್ಸ್ ಇರೋದನ್ನ ಸಿಂಪಲ್ ಆಗಿರೋ ಮಾಲಿಕ್ಯೂಲ್ಸ್ ಆಗಿ ಸಿಂಪ್ಲಿಫೈ ಮಾಡೋದು ವಿತ್ ದ ಹೆಲ್ಪ್ ಆಫ್ ಫೋಟೋಸಿಂಥಸಿಸ್. ಪ್ರಾಪರ್ ಡೆಫಿನೇಷನ್ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್, ಪ್ಲೀಸ್ ಲಿಸನ್ ಕೇರ್ಫುಲಿ. ಸೊ ಫೋಟೋಸಿಂಥಸಿಸ್ ಏನು ಅಂತ? ಇಟ್ ಈಸ್ ಅ ಫಿನಾಮಿನನ್ in which the green plants will prepare their own food. Green plants will prepare their own food with the help of carbon dioxide, water and minerals. Carbon dioxide, water and minerals in the presence of sunlight. Sunlight irlebeku. Sunlight and chlorophyll. ಸೊ ಸನ್ಲೈಟ್ ಮತ್ತು ಕ್ಲೋರೋಫಿಲ್ನ ಸಹಾಯದಿಂದ ಏನು ಮಾಡುತ್ತೆ ಪ್ಲಾಂಟ್ಸ್ಗಳು? ಇವುಗಳ ಇರುವಿಕೆಯಲ್ಲಿ, ಉಪಸ್ಥಿತಿಯಲ್ಲಿ ಇಟ್ ವಿಲ್ ಟೇಕ್ಸ್ ದ ಹೆಲ್ಪ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್, ವಾಟರ್ ಅಂಡ್ ಮಿನರಲ್ಸ್ನ ಫ್ಯಾಕ್ಟರ್ಸ್ನ ಸಹಾಯವನ್ನು ತಗೊಂಡು ಇಟ್ ವಿಲ್ ಪ್ರಿಪೇರ್ ದ ಫುಡ್ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಅಂಡ್ ಕ್ಲೋರೋಫಿಲ್ ಅಂತ ಫುಡ್ನ ಪ್ರಿಪೇರ್ ಮಾಡುತ್ತೆ. ಗೊತ್ತಾಯ್ತಾ? ದಟ್ ಈಸ್ ಕಾಲ್ಡ್ ಫೋಟೋಸಿಂಥಸಿಸ್. ಏನಂತ ಡಿಫೈನ್ ಮಾಡ್ತೀರಾ? ದ ಫೋಟೋಸಿಂಥಸಿಸ್ ಇಸ್ ಅ ಫಿನಾಮಿನನ್ ಇನ್ ವಿಚ್ ದ ಪ್ಲಾಂಟ್ಸ್ ವಿಲ್ ಪ್ರಿಪೇರ್ ದೇಯರ್ ಓನ್ ಫುಡ್ ವಿತ್ ದ ಹೆಲ್ಪ್ ಆಫ್ ಕಾರ್ಬನ್ ಡೈಆಕ್ಸೈಡ್, ವಾಟರ್ ಅಂಡ್ ಮಿನರಲ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಅಂಡ್ ಕ್ಲೋರೋಫಿಲ್ ನ ಸಹಾಯದಿಂದ ಅದು ಫುಡ್ನ ಪ್ರಿಪೇರ್ ಮಾಡುತ್ತೆ. ಐ ಮೀನ್ ಗ್ಲೂಕೋಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇದು ಏನು? ಫೋಟೋಸಿಂಥಸಿಸ್ನ ಪ್ರೋಸೆಸ್ಸು. ಇದ್ರ ಈಕ್ವೇಶನ್ನ ಬರೆಯೋದಾದ್ರೆ, ಓಕೆ, ಫೋಟೋಸಿಂಥಸಿಸ್ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ನೋಡ್ತಾರೆ. ಮೀನಿಂಗ್ ದ ಪ್ರೊಸೆಸ್ ಆಫ್ ಸಿಂಥಸಿಸ್ ಆಫ್ ಕಾರ್ಬೋಹೈಡ್ರೇಟ್ಸ್ ಆರ್ ಫುಡ್ ಇನ್ ದ ಪ್ರೆಸೆನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್, ಲೈಟ್ ಇಸ್ ಕಾಲ್ಡ್ ಎಸ್ ಫೋಟೋಸಿಂಥಸಿಸ್. ಸಿಂಪಲ್ ಆಗಿ ಹಾಕಿದ್ದೀನಿ ಇಲ್ಲಿ, ಬಟ್ ನೀವು ಅಬ್ರಿವೇಟ್ ಮಾಡಿ ಬರಿಬೇಕಾದ್ರೆ ಏನಂತ ಬರೀತಾರೆ? ವಿತ್ ದ ಹೆಲ್ಪ್ ಆಫ್ ಕಾರ್ಬನ್ ಡೈಆಕ್ಸೈಡ್, ವಾಟರ್, ಮಿನರಲ್ಸ್ ಅಷ್ಟೂ ಕೂಡ ಬರೆದು ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಮತ್ತೆ ಕ್ಲೋರೋಫಿಲ್ ಅಂತ ಬರೆದಾಗ ಇಟ್ ವಿಲ್ ಗೆಟ್ ಮೋರ್ ವೆಯ್ಟೇಜ್. ಆಯ್ತಾ? ಸೊ ಕ್ಲೋರೋಫಿಲ್ ಮತ್ತೆ ಸನ್ಲೈಟ್ನ ಪ್ರೆಸೆನ್ಸ್ ಇರಬೇಕು, ಕಾರ್ಬನ್ ಡೈಆಕ್ಸೈಡ್, ವಾಟರ್, ಮಿನರಲ್ಸ್ನ ಸಹಾಯವನ್ನ ತಗೋಬೇಕು ಅಂತ ಹೇಳಿ. ಇನ್ನ ನೆಕ್ಸ್ಟ್ 3 ಈವೆಂಟ್ಸ್ಗಳಾಗುತ್ತೆ ಫೋಟೋಸಿಂಥಸಿಸ್ ಅಲ್ಲಿ. ನಮಗೆ 3 ಈವೆಂಟ್ಸ್ ಮೇನ್ ಆಗಿ ಫೋಟೋಸಿಂಥಸಿಸ್ ಆಗಬೇಕು ಅಂದರೆ ದ 3 ಮೇನ್ ಈವೆಂಟ್ಸ್ ವಿಲ್ ಅಕ್ಕರ್. ಮೊದಲನೇ ಈವೆಂಟ್ ಯಾವುದು ಫೋಟೋಸಿಂಥಸಿಸ್ ಆಗಬೇಕಾದ್ರೆ? ಸೊ ಅಬ್ಸಾರ್ಪ್ಷನ್ ಆಫ್ ಸನ್ಲೈಟ್, ಅಬ್ಸಾರ್ಪ್ಷನ್ ಆಫ್ ಸನ್ಲೈಟ್ ಫ್ರಮ್ ಕ್ಲೋರೋಫಿಲ್. Absorption of sunlight by chlorophyll. Sunlight by chlorophyll. So first ಇದು 3 events, 3 main events that are going to occur during the photosynthesis process. ಮೊದಲನೇ event ಏನು? ಅಬ್ಸಾರ್ಪ್ಷನ್ ಆಫ್ ಸನ್ಲೈಟ್. ಸನ್ಲೈಟ್ ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಯಾರಿಂದ? ಕ್ಲೋರೋಫಿಲ್ ಏನ್ ಮಾಡುತ್ತೆ? ಸನ್ಲೈಟ್ ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಕ್ಲೋರೋಫಿಲ್ ಏನು? ಆಕ್ಚುಲಿ ಕ್ಲೋರೋಫಿಲ್ ಅಂದ್ರೆ ಇಟ್ ಇಸ್ ಅ ಗ್ರೀನ್ ಪಿಗ್ಮೆಂಟ್. ಕ್ಲೋರೋಫಿಲ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಇಟ್ ಇಸ್ ಅ ಗ್ರೀನ್ ಪಿಗ್ಮೆಂಟ್ ಪ್ರೆಸೆಂಟ್ ಇನ್ ದ ಕ್ಲೋರೋಪ್ಲಾಸ್ಟ್. ವಾಟ್ ಈಸ್ ಕ್ಲೋರೋಪ್ಲಾಸ್ಟ್? ಒಂದು ನಮಗೆ ಪ್ಲಾಸ್ಟಿಡ್ಸ್ ಅಲ್ಲಿ ನಾವು 9th ಅಲ್ಲಿ ಓದಿದಿರ, ಸೆಲ್ ಆರ್ಗನಲ್ಸ್ ಓದಿರ್ತೀರಾ. ನಮಗೆ ಪ್ಲಾಂಟ್ ಸೆಲ್ ಅಲ್ಲಿ ಪ್ಲಾಸ್ಟಿಡ್ಸ್ ಇರುತ್ತೆ, ಅನಿಮಲ್ ಸೆಲ್ ಅಲ್ಲಿ ಪ್ಲಾಸ್ಟಿಡ್ಸ್ ಇರಲ್ಲ.
ಸೊ ಅಲ್ಲಿ ನಿಮಗೆ ಗೊತ್ತಾಗ್ತಿದೆ. ಇವಾಗ ಲಿಂಕ್ ಏನಕ್ಕೆ ನಿಮಗೆ ಸೆಲ್ ಆರ್ಗನೈಸ್ ಚಾಪ್ಟರ್, ಸೆಲ್ ಬೇಸಿಕ್ ಯೂನಿಟ್ ಆಫ್ ಲೈಫ್ ಅಂತ ಇಟ್ಟಿದ್ರು ಅಂದ್ರೆ ಇಲ್ಲಿ ಗೊತ್ತಾಗುತ್ತೆ. ಬಿಕಾಸ್ ಪ್ಲಾಂಟ್ ಅಲ್ಲಿ ಪ್ಲಾಸ್ಟಿಡ್ಸ್ ಇರುತ್ತೆ, ಆ ಪ್ಲಾಸ್ಟಿಡ್ಸ್ ಒಳಗಡೆ ನಮಗೆ ಸ್ಮಾಲ್ ಡಾಟ್ ಲೈಕ್ ಸ್ಟ್ರಕ್ಚರ್ಸ್ ಇರುತ್ತೆ, ಅವನ್ನ ನಾವು ಕ್ಲೋರೋಪ್ಲಾಸ್ಟ್ ಅಂತ ಹೇಳಿ ಕರಿತೀವಿ. ಆ ಕ್ಲೋರೋಪ್ಲಾಸ್ಟಸ್ ಅಲ್ಲಿ ನಮಗೆ ಗ್ರೀನ್ ಪಿಗ್ಮೆಂಟ್ ಇರುತ್ತೆ, ದಟ್ ಈಸ್ ಕಾಲ್ಡ್ ಅಸ್ ಕ್ಲೋರೋಫಿಲ್, ವಿಚ್ ಇಸ್ ಆಬ್ಸೆಂಟ್ ಇನ್ ದ ಆನಿಮಲ್ ಸೆಲ್ಸ್. ಗೊತ್ತಾಯ್ತಾ? ಪ್ಲಾಂಟ್ ಸೆಲ್ಸ್ ಅಲ್ಲಿ ಮಾತ್ರ ಯಾಕೆ ಕ್ಲೋರೋಫಿಲ್ ಮಾತ್ರ ಪ್ಲಾಂಟ್ ಸೆಲ್ಸ್ ಮಾತ್ರ ಯಾಕೆ ಇರುತ್ತೆ ಅಂದ್ರೆ ಬಿಕಾಸ್ ಡ್ಯೂ ಟು ದ ಫೋಟೋಸಿಂಥಸಿಸ್ ಪ್ರೋಸೆಸ್ ಆಗಿರೋದ್ರಿಂದ. ಸೊ ಇದು ಫಸ್ಟ್ ಸ್ಟೆಪ್. ಏನ್ ಮಾಡುತ್ತೆ, ಕ್ಲೋರೋಫಿಲ್ ಸನ್ಲೈಟ್ ನ ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ, ಹೌದಲ್ವಾ? ಈಗ ನೆಕ್ಸ್ಟ್ ಕ್ಯಾಪ್ಚರ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡಬೇಕು, ದ ಲೈಟ್ ಈಸ್ ಇನ್ ದ ಫಾರ್ಮ್ ಆಫ್, ಇದು ಯಾವ ಎನರ್ಜಿ, ಲೈಟ್ ಎನರ್ಜಿಲಿ ಇದೆ. ಅದನ್ನ ನಮಗೆ ಪ್ಲಾಂಟ್ ಬಾಡಿ ಯೂಸ್ ಮಾಡ್ಕೋಬೇಕು ಅಂದ್ರೆ ಇಟ್ ಶುಡ್ ಬಿ ಕನ್ವರ್ಟೆಡ್ ಇನ್ ಟು ಕೆಮಿಕಲ್ ಎನರ್ಜಿ. ಸೊ ನೆಕ್ಸ್ಟ್ ಸ್ಟೆಪ್ ಈಸ್ ಕನ್ವರ್ಷನ್ ಆಫ್ light energy into chemical energy. Light energy ಏನಾಗುತ್ತೆ ಸೆಕೆಂಡ್ ಸ್ಟೆಪ್ ಅಲ್ಲಿ, ಲೈಟ್ ಎನರ್ಜಿ ಗೆಟ್ ಕನ್ವರ್ಟೆಡ್ ಇಂಟು ಕೆಮಿಕಲ್ ಎನರ್ಜಿ ಬಿಕಾಸ್ ನಮಗೆ ಇನ್ ದ ಫಾರ್ಮ್ ಆಫ್ ಕೆಮಿಕಲ್ಸ್ ಅಲ್ಲಿ ನಮಗೆ ಸರ್ಕ್ಯುಲೇಟ್ ಮತ್ತೆ ಟ್ರಾನ್ಸ್ಪೋರ್ಟೇಷನ್ ನಮಗೆ ಪ್ಲಾಂಟ್ ಬಾಡಿಲಿ ಆಗೋಂಥದ್ದು. ಸೊ ಇಟ್ ಶುಡ್ ಬಿ ಕನ್ವರ್ಟೆಡ್ ಫ್ರಮ್ ಲೈಟ್ ಟು ಕೆಮಿಕಲ್ ಎನರ್ಜಿ. ಅಂಡ್ ಆಲ್ಸೋ ಸ್ಪ್ಲಿಟ್ಟಿಂಗ್ ಇದೇ ಸ್ಟೆಪ್ ಅಲ್ಲಿ ಏನಿದೆ, ಸ್ಪ್ಲಿಟ್ಟಿಂಗ್ ಆಫ್ ವಾಟರ್ ಮಾಲಿಕ್ಯೂಲ್ ಇಂಟು ಹೈಡ್ರೋಜನ್ ಅಂಡ್ ಆಕ್ಸಿಜನ್. ಈಸ್ ದಟ್ ಬ್ಯಾಲೆನ್ಸ್ ಆಗಿದೆಯಾ? ಇಲ್ಲ, ಬ್ಯಾಲೆನ್ಸ್ ಆಗಿಲ್ಲ. ಸೊ ಆಕ್ಸಿಜನ್ ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ 2 ಆಕ್ಸಿಜನ್ ಇದಿದೆ, ಅಟಮ್ಸ್ ಇದೆ. ಸೊ ಹಾಗಾಗಿ ನಾನು ಲೆಫ್ಟ್ ಸೈಡ್ 2 ಹಾಕ್ತೀನಿ. ಸೊ ಇಲ್ಲಿ 2 ಆದಾಗ ಮಲ್ಟಿಪ್ಲೈಡ್ ಟು ಆಕ್ಸಿಜನ್ 2 ಬ್ಯಾಲೆನ್ಸ್ಡ್. ಸೊ ಇದನ್ನ ಬ್ಯಾಲೆನ್ಸ್, ಹೈಡ್ರೋಜನ್ ವೇರಿ ಆಗುತ್ತೆ ಇವಾಗ. ಸೊ 2 2 4 ಹೈಡ್ರೋಜನ್ ಇದೆ, ನಮಗೆ ಇಲ್ಲಿ ಬರೀ 2 ಹೈಡ್ರೋಜನ್ ಇದೆ. ಸೊ ಏನ್ ಮಾಡ್ಬೇಕು ನಾನೀಗ, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ 2 ನ ಮಲ್ಟಿಪ್ಲೈ ಮಾಡಿದಾಗ ಹಾಗೆ 2 × 2 4 ಹೈಡ್ರೋಜನ್ ಬ್ಯಾಲೆನ್ಸ್ಡ್, ದೆನ್ 2 ಆಕ್ಸಿಜನ್ ಬ್ಯಾಲೆನ್ಸ್ಡ್. ಇದು ಸೆಕೆಂಡ್ ಸ್ಟೆಪ್ ಅಲ್ಲಿ ಆಗುವಂಥದ್ದು. ಸೊ ವಿಚ್ ಇಸ್ ದ ಥರ್ಡ್ ಸ್ಟೆಪ್. ನೆಕ್ಸ್ಟ್ ಥರ್ಡ್ ಈವೆಂಟ್ ಏನು, ವಾಟ್ ಇಸ್ ದ ಥರ್ಡ್ ಈವೆಂಟ್? ಐ ವಿಲ್ ರಬ್ ದಿಸ್. ಫಸ್ಟ್ ಈವೆಂಟ್ ಗೊತ್ತಾಗಿದೆ, ಅಬ್ಸಾರ್ಪ್ಷನ್ ಆಫ್ ಸನ್ಲೈಟ್ ಬೈ ಕ್ಲೋರೋಫಿಲ್. ದ ಸೆಕೆಂಡ್ ಈವೆಂಟ್ ಇಸ್ ಕನ್ವರ್ಷನ್ ಆಫ್ ಲೈಟ್ ಎನರ್ಜಿ ಇಂಟು ಕೆಮಿಕಲ್ ಎನರ್ಜಿ ಅಂಡ್ ಸ್ಪ್ಲಿಟ್ಟಿಂಗ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಇಂಟು ಹೈಡ್ರೋಜನ್ ಅಂಡ್ ಆಕ್ಸಿಜನ್. ಸೊ ಥರ್ಡ್ ಈವೆಂಟ್ ಯಾವುದು ಅಂತ ಕೊನೆ ಈವೆಂಟ್. ನೆಕ್ಸ್ಟ್ ರಿಡಕ್ಷನ್ ಆಫ್, ಏನು ಹೇಳಿ, ರಿಡಕ್ಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ into carbohydroxides. ಸೊ ಕಾರ್ಬನ್ ಡೈಆಕ್ಸೈಡ್ ನ ಏನ್ ತಗೊಂಡಿರುತ್ತೆ ಪ್ಲಾಂಟ್, ಆ ಕಾರ್ಬನ್ ಡೈಆಕ್ಸೈಡ್ ನ ಏನಾಗಿ ರೆಡ್ಯೂಸ್ ಮಾಡ್ತಾ ಇದೆ, ಕಾರ್ಬೋಹೈಡ್ರೇಟ್ಸ್, ಐ ಮೀನ್ ಶುಗರ್ಸ್ ಆಗಿ ಅದನ್ನ ಕನ್ವರ್ಟ್ ಮಾಡ್ತಾ ಇದೆ. ದಟ್ ಇಸ್ ನಥಿಂಗ್ ಬಟ್ ಶುಗರ್ ಇಸ್ ನಥಿಂಗ್ ಬಟ್ ಫುಡ್. ಅದು ಫುಡ್ ನ ಶುಗರ್ ಫಾರ್ಮ್ ಅಲ್ಲಿ, ಕಾರ್ಬೋಹೈಡ್ರೇಟ್ ಸ್ಟಾರ್ಚ್ ಫಾರ್ಮ್ ಅಲ್ಲಿ ಒಬ್ಟೈನ್ ಮಾಡುತ್ತೆ ಫುಡ್ ನ. ಸೊ ಕಾರ್ಬೋಹೈಡ್ರಾಕ್ಸೈಡ್ ಆಗಿ ರೆಡ್ಯೂಸ್ ಮಾಡುತ್ತೆ. ಯಾವುದು ಸರಿ, ಮೂರನೇ ಈವೆಂಟ್ ಅಲ್ಲಿ ರಿಡಕ್ಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇಂಟು ಕಾರ್ಬೋಹೈಡ್ರೇಟ್ಸ್. ಕಾರ್ಬೋಹೈಡ್ರೇಟ್ಸ್ ಆಯ್ತಾ, ಕಾರ್ಬೋಹೈಡ್ರಾಕ್ಸೈಡ್, ಕಾರ್ಬೋಹೈಡ್ರೇಟ್ಸ್, ಸಾರಿ ಫಾರ್ ದ ಮಿಸ್ಟೇಕ್, ಕಾರ್ಬೋಹೈಡ್ರೇಟ್ಸ್. ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ, ಕಾರ್ಬೋಹೈಡ್ರೇಟ್ಸ್ಗಳಾಗಿ ಪರಿವರ್ತನೆಗೊಳ್ಳುತ್ತೆ. ಸೊ ಇದಷ್ಟು ರಿಯಾಕ್ಷನ್ ಮುಖಾಂತರ ನಾವು ಹೇಳೋದಾದ್ರೆ, ಹೌದಲ್ವಾ? ನಿಮಗೆ ಈವೆಂಟ್ಸ್ ಆಯ್ತು. ಈ 3 ಮಾರ್ಕ್ಸಿಗೆ ಕೇಳ್ತಾನೆ, ಏನೇನು ಕೇಳ್ತಾನೆ, ವಾಟ್ ಈಸ್ ಡಿಫೈನ್ ಫೋಟೋಸಿಂಥಸಿಸ್, ಎಕ್ಸ್ಪ್ಲೈನ್ ದ 3 ಈವೆಂಟ್ಸ್ ದಟ್ ಅಕ್ಕರ್ ಇನ್ ದ ಫೋಟೋಸಿಂಥಸಿಸ್ ವಿತ್ ಅ ರಿಯಾಕ್ಷನ್. ನಾ ರಿಯಾಕ್ಷನ್ ಹೇಳಿದಾಗ ಇವಾಗ ರಿಯಾಕ್ಷನ್ ಹೇಳ್ತೀನಿ. ಆಗ್ಲೇ ಹೇಳಿದೆ ನಾನು, ವಿತ್ ದ ಹೆಲ್ಪ್ ಆಫ್ ಕಾರ್ಬನ್ ಡೈಆಕ್ಸೈಡ್, ವಾಟರ್ ಅಂಡ್ ಮಿನರಲ್ಸ್. ವಾಟರ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್, ಈಸಿಯಾಗಿ ರಿಯಾಕ್ಷನ್ ಬರುತ್ತೆ. ಸನ್ಲೈಟ್ ಅಂಡ್ ಕ್ಲೋರೋಫಿಲ್ ಏನು, ಕಾರ್ಬೋಹೈಡ್ರೇಟ್ಸ್ ಬರುತ್ತೆ ಅಂದ್ರೆ ಗ್ಲೂಕೋಸ್, C6H12O6. ಸೊ ಪ್ಲಸ್ ಏನು ಬರುತ್ತೆ ನಮಗೆ, ವಾಟರ್ ಬರುತ್ತೆ ಅಂಡ್ ಆಲ್ಸೋ ಆಕ್ಸಿಜನ್ ಕೂಡ ಬರುತ್ತೆ. ವಾಟರ್ ಅಂಡ್ ಆಕ್ಸಿಜನ್. ಸೊ ಈಗ ಬ್ಯಾಲೆನ್ಸ್ಡ್ ಆಗಿದೆ, ಇದು ರಿಯಾಕ್ಷನ್. ಹೇಗಲೇ ಹೇಳಿದೆ, ಡೆಫಿನೇಷನ್ ಪ್ರಾಪರ್ ಆಗಿ ಕಲ್ತ್ರೆ ಯು ಕ್ಯಾನ್ ಲಿಸ್ಟ್ ಇಟ್ ಈಸಿಲಿ. ಏನು, ವಿತ್ ದ ಹೆಲ್ಪ್ ಆಫ್ ಆಕ್ಸಿಜನ್, ವಿತ್ ದ ಹೆಲ್ಪ್ ಆಫ್ ಕಾರ್ಬನ್ ಡೈಆಕ್ಸೈಡ್, ವಾಟರ್ ಅಂಡ್ ಮಿನರಲ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಅಂಡ್ ಕ್ಲೋರೋಫಿಲ್, ಇಟ್ ಪ್ರೊಡ್ಯೂಸಸ್ ದ
ಫುಡ್ ದಟ್ ಈಸ್ ಕಾರ್ಬೋಹೈಡ್ರೇಟ್ಸ್ನ ಪ್ರೊಡ್ಯೂಸ್ ಮಾಡ್ತಿದೆ. ಹಾಗಾದ್ರೆ ಬ್ಯಾಲೆನ್ಸ್ ಮಾಡೋಣ. ಕಾರ್ಬನ್ ನೆಕ್ಸ್ಟ್ ಇದೆ, ಇಲ್ಲಿ 6 ಇದೆ. ಸೊ ಇಲ್ಲಿ ಸಿಂಗಲ್ ಕಾರ್ಬನ್ ಇದೆ. ಸೊ ಐ ವಿಲ್ ಪುಟ್ 6 ಹಿಯರ್. 6 CO2. ಹಾಗಾದ್ರೆ ಇಲ್ಲಿ ನೋಡಿ ಹೈಡ್ರೋಜನ್ 12 ಇದೆ. ನೆಕ್ಸ್ಟ್ ಇದು ಓಕೆ, ನೆಕ್ಸ್ಟ್ ಚೆಕ್ ಮಾಡೋಣ. ಹೈಡ್ರೋಜನ್ ಚೆಕ್ ಮಾಡೋಣ. ಹೈಡ್ರೋಜನ್ 12 ಇದೆ. ಇಲ್ಲಿ 2, 12 + 2 14 ಹೈಡ್ರೋಜನ್ ಆಯಿತು. ಇಲ್ಲಿ ಬರೀ 2 ಇದೆ. ಸೊ ನಾನು ಇಲ್ಲಿ ಹಾಕ್ತೀನಿ. ಸೊ ಫಸ್ಟ್ ನಾನು 12 ಹಾಕ್ತೀನಿ. 12 2s 24 ಆಯಿತು. ಸೊ ಇಲ್ಲಿ 24 ಆಯಿತು ಅಂದಾಗ ಇಲ್ಲಿ 12 ಇದೆ ಆಲ್ರೆಡಿ. ಇಲ್ಲಿ 12 ಇದೆ ಅಲ್ವಾ, ಮತ್ತೆ 24 ಆಗಬೇಕು ಅಂದರೆ +2 ಹೈಡ್ರೋಜನ್ ಐಟಮ್ಸ್ ಬೇಕು. +2 ಹೈಡ್ರೋಜನ್. ನೆಕ್ಸ್ಟ್ ಇದು ಬಿಟ್ಟರೆ ಇಲ್ಲೇ ಇರೋದು ನನಗೆ ಹೈಡ್ರೋಜನ್ ಐಟಮ್. ಇಲ್ಲಿ ನಾನು ಆ್ಯಡ್ ಮಾಡಿದ್ರೆ ಅಗೇನ್ ನನಗೆ C ಮತ್ತು O ಚೇಂಜ್ ಆಗುತ್ತೆ. ಸೊ ಐ ವಿಲ್ ನಾಟ್ ಟೇಕ್ ದ ರಿಸ್ಕ್. ಎಲ್ಲಿ ಆ್ಯಡ್ ಮಾಡ್ತೀನಿ ನಾನು? ಇಲ್ಲಿ. ಇದು 12 ಆಗಬೇಕು ಅಂತ ಅಂದರೆ ಕ್ಯಾನ್ ಐ ಪುಟ್ 6 ಹಿಯರ್? 6 2s 12 ಹಿಯರ್ 12 12 + 12 24 ಹೈಡ್ರೋಜನ್. ಬ್ಯಾಲೆನ್ಸ್ ಆಯ್ತಾ? ಇಲ್ಲೂ ಕೂಡ 12 2s 24 ಹೈಡ್ರೋಜನ್ ಇಸ್ ಬ್ಯಾಲೆನ್ಸ್ಡ್, ರೈಟ್? ನೆಕ್ಸ್ಟ್ ಕಾರ್ಬನ್ ನೋಡ್ಬೋದು. ಇಲ್ಲಿ ಎಷ್ಟು ಕಾರ್ಬನ್ ಇದೆ? 6 ಕಾರ್ಬನ್ ಇದೆ. ಇಲ್ಲೂ ಕೂಡ 6 ಕಾರ್ಬನ್ ಇಸ್ ಬ್ಯಾಲೆನ್ಸ್ಡ್, ಹೌದಲ್ವಾ? ಕಾರ್ಬನ್ ಒಂದೊಂದೇ ಸ್ಟೆಪ್ ಇಂದ ಬ್ಯಾಲೆನ್ಸ್ ಮಾಡ್ತಾ ಹೋಗಿ. ಕಾರ್ಬನ್ ಬ್ಯಾಲೆನ್ಸ್ ಆಯ್ತು. ಉಳಿದಿರೋದು ಯಾವುದು? ಆಕ್ಸಿಜನ್. ಸೊ 6 2s 12 ಆಕ್ಸಿಜನ್. ಅಗೈನ್ ಹಿಯರ್ 12 × 1 12 ಆಕ್ಸಿಜನ್ + 12 ಹೌ ಮಚ್ ಆಕ್ಸಿಜನ್ ಆಟಮ್ಸ್ ಇದೆ ನಮಗಿಲ್ಲಿ? 24 ಆಕ್ಸಿಜನ್ ಆಟಮ್ಸ್. ಹಾಗಾದ್ರೆ ಇಲ್ಲೂ ಕೂಡ 24 ಇರಬೇಕು. ಲೆಟ್ ಅಸ್ ಚೆಕ್. ಇಲ್ಲಿ ಎಷ್ಟಿದೆ? 6 ಇದೆ. ಓಕೆ. ನೆಕ್ಸ್ಟ್ ಇಲ್ಲಿ 6 + 6 12 12 + 2 14 ಇದೆ. ಸೊ 14 ಇರೋದು ನಮಗೆ ಬೇಕಾದ್ರೆ 24. ಸೊ ಇಲ್ಲಿ ಇದು ಬಿಡಿ, ಅದನ್ನ ಬಿಡಿ. ಇಲ್ಲಿ 6 + ಇಲ್ಲಿ 6 12 ಆಯಿತು. ಇಲ್ಲಿ ನಾನು ನಂಬರ್ಸ್ನ ವೇರಿ ಮಾಡೋಕೆ ಹೋದರೆ ಮತ್ತೆ ಬೇರೆ ಆಟಮ್ಸ್ಗಳಿಗೆ ಎಫೆಕ್ಟ್ ಆಗುತ್ತೆ. ಸೊ ಇಲ್ಲಿ ನಾನು 6 ಹಾಕ್ಬೋದಾ? 6 2s 12 6 2s 12 + 6 ಎಷ್ಟಾಯಿತು? 18 ಆಯಿತು. +6 ಇದೆ. 18 + 6 24. ಸೊ ಇಯರ್ 24 ದ ರಿಯಾಕ್ಷನ್ ಇಸ್ ಬ್ಯಾಲೆನ್ಸ್ಡ್ ಟೋಟಲಿ, ಹೌದಲ್ವಾ? ಸ್ಟೆಪ್ ಬೈ ಸ್ಟೆಪ್ ಒಂದೊಂದೇ ಆಟಮ್ನ ತಗೊಳ್ಳಿ, ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೋದು. ಇದು ಕಂಪ್ಲೀಟ್ ರಿಯಾಕ್ಷನ್ ಫಾರ್ ಫೋಟೋಸಿಂಥಸಿಸ್. ನಿಮ್ಗೆ ಅರ್ಥ ಆಗಿರ್ಬೋದು. ಫೋಟೋಸಿಂಥಸಿಸ್ ಕ್ವಶನ್ ಕೇಳ್ತಾರೆ. ರಿಪೀಟೆಡ್ ಆಗಿ ಬಂದಿದೆ. ವಾಟ್ ಈಸ್ ಫೋಟೋಸಿಂಥಸಿಸ್ ಆಗಿರ್ಬೋದು. ಪಕ್ಕಾ ಕ್ವಶನ್ 100% ಬಂದೇ ಬರುತ್ತೆ. ವಾಟ್ ಈಸ್ ಫೋಟೋಸಿಂಥಸಿಸ್? ಎಕ್ಸ್ಪ್ಲೈನ್ ವಿತ್ ಅ ರಿಯಾಕ್ಷನ್ ಅಂಡ್ ಲಿಸ್ಟ್ 3 ಇವೆಂಟ್ಸ್. ನಾಗಲೇ 3 ಇವೆಂಟ್ಸ್ ಹೇಳಿದೆ. ಯಾವ್ಯಾವುದು? ಮೊದಲನೇದು ಕ್ಲೋರೋಫಿಲ್ ಅಬ್ಸರ್ವ್ ದ ಸನ್ಲೈಟ್. ಎರಡನೇದು ಅಬ್ಸಾರ್ಪ್ಷನ್ ಆಫ್ ಲೈಟ್ ಎನರ್ಜಿ, ಕನ್ವರ್ಷನ್ ಆಫ್ ಲೈಟ್ ಎನರ್ಜಿ ಇಂಟು ಕೆಮಿಕಲ್ ಎನರ್ಜಿ, and splitting of water molecules into hydrogen and oxygen, and the last one is reduction of carbon dioxide to carbohydrates. This completes the photosynthesis.